ಬೆಳಗ್ಗೆ ಏನಾದರೂ ಹೇಳಿರ್ತಾರೆ ಬಿ ಸಿ ರಾಯ್ ಅಂತೇಳಿ, ಬಿಧನ್ಚಂದ್ರ ರಾಯ್ ಅಂತೇಳಿ. ಯಾರ ಹೆಸರಲ್ಲಿ? ಬಿಧನ್ಚಂದ್ರ ರಾಯ್, ಬಿ ಸಿ ರಾಯ್ ಅಂತ ಕರೀತಾರೆ. ಅವರು ಹುಟ್ಟಿದ್ದು ಮತ್ತು ಸತ್ತಿದ್ದು ಎರಡೂ ಒಂದೇ ದಿನ. 1 ಜುಲೈ 1882 ಅವರು ಹುಡ್ತಾರೆ. ಜುಲೈ 62 ಅವರು ಮರಣವನ್ನು ಹೊಂದ್ತಾರೆ. ಅವರೊಬ್ಬ ವೈದ್ಯರಾಗಿರ್ತಾರೆ, ಹಾಗೆ ರಾಜಕಾರಣಿಯೂ ಆಗಿರ್ತಾರೆ. ವೆಸ್ಟ್ ಬೆಂಗಾಲಿನ ಮುಖ್ಯಮಂತ್ರಿಗಳಾಗಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅವರು ಮುಖ್ಯಮಂತ್ರಿ ಆದರೂ ಕೂಡ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕಚೇರಿಗೆ ಹೋಗುವ ಮುನ್ನ ಆಸ್ಪತ್ರೆಗೆ ಹೋಗಿ ರೋಗಿಗಳನ್ನು ನೋಡಿ ಅವರಿಗೆ ಆರೈಕೆ ಮಾಡಿ ಆಮೇಲೆ ಅವರು ಮುಖ್ಯಮಂತ್ರಿ ಕಚೇರಿಗೆ ಕೆಲಸ ಮಾಡ್ತಾರೆ. ಆ ರೀತಿಯಲ್ಲಿ ಅವರು ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಂತಹ ಅವರು ಇವತ್ತೆಲ್ಲ ವೈದ್ಯರನ್ನು ಗೌರವವನ್ನು ಸ್ಮರಿಸಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಇವತ್ತು ವೈದ್ಯರ ದಿನಾಚರಣೆ ಅಂತ ಹೇಳಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಅವರು ಭಾಳ ದೂರದೃಷ್ಟಿಯುಳ್ಳಂತಹವರಾಗಿದ್ದರು. ನೀವು ನೆಹರೂರ ಕಾಲ ಪ್ರಾರಂಭದಲ್ಲಿ ಸ್ವತಂತ್ರ ಬಂದ ಹೊಸದು, ಆ ಸಂದರ್ಭದಲ್ಲಿ ಬಡತನ ತುಂಬ ನಮ್ಮ ದೇಶ ಹಿಂದಿತ್ತು. ಆರೋಗ್ಯ, ಆಹಾರ ಎಲ್ಲ ವಿಚಾರ ತುಂಬ ಕಷ್ಟದಲ್ಲೇ ಇತ್ತು ನಮ್ಮ ದೇಶ. ಒಂದು ಊಟ ಇಲ್ಲ, ಮೈ ತುಂಬ ಬಟ್ಟೆ ಇಲ್ಲ, ಓದೋದಕ್ಕೆ ಶಾಲೆಗಳಿಲ್ಲ, ಎಂತಹ ಪರಿಸ್ಥಿತಿ ಇದ್ದ ನಾನು. ಒಮ್ಮೆ ನೆಹರೂರವರು ವೆಸ್ಟ್ ಬೆಂಗಾಲಲ್ಲಿ ಪ್ರವಾಸ ಮಾಡ್ತಾ ಇದ್ದರು. ವೆಸ್ಟ್ ಬೆಂಗಾಲ್ ಗೊತ್ತಿಲ್ಲ ನಿಮಗೆ, ಪಶ್ಚಿಮ ಬಂಗಾಳ ಅಂತ ಗೊತ್ತಿಲ್ಲ ನಿಮಗೆ, ಗೊತ್ತಿಲ್ವಾ? ಯಾರು ಮುಖ್ಯಮಂತ್ರಿ ಈಗ? ಮಮತಾ ಬ್ಯಾನರ್ಜಿ. ನೋಡಿ ತಿಳ್ಕೋಬೇಕು ನೀವೆಲ್ಲ. ಪಶ್ಚಿಮ ಬಂಗಾಳ ಅಲ್ಲಿ ಇದ್ದಂತಹ ಪಶ್ಚಿಮ ಬಂಗಾಳಕ್ಕೆ ಪ್ರವಾಸ ಹೋದರು. ಯಾರು? ನೆಹರು, ನಮ್ಮ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳು. ಹೋದಾಗ ಕಾರಲ್ಲಿ ಹೋಗ್ತಾಯಿದ್ರು. ಹೋಗಬೇಕಾದ್ರೆ ಒಂದು ನದಿ ದಡದಲ್ಲಿ ಹೋಗ್ತಾಯಿದ್ರು. ನದಿ ಒಂದು ದಡ್ಡ. ನದಿ ಬಂದಾಗ ಒಬ್ಬ ಹೆಣ್ಣು ಕೂಡ ಸ್ನಾನ ಮಾಡ್ತಾಯಿದ್ರು. ಸ್ನಾನ ಮಾಡೋದನ್ನು ಹೇಗೆ ಮಾಡ್ತಾಯಿತ್ತು ಅಂದರೆ, ಅರ್ಧ ಬಟ್ಟೆ ಹಂಗೆ ಉಟ್ಕೊಂಡಿತ್ತು, ಅರ್ಧ ಬಟ್ಟೆ ಮಾತ್ರ ಹೊಕ್ಕೊಳ್ತಾಯಿತ್ತು, ಒಂದೇ ಬಟ್ಟೆ ಇದ್ದಿತ್ತು. ಆಗ ತಕ್ಷಣ ಇವರು ಬಿ ಸಿ ರಾಯ್ ಕಾರಿನ ಡ್ರೈವರ್ಗೆ ನಿಲ್ಲಿಸಿಬಿಟ್ಟು ನೆಹರನ್ನ ಕೆಳಗಿಳಿಸಿದ್ರು. ಬನ್ನಿ ನೆಹರು ಅವರು ಕೆಳಗೆ ಬನ್ನಿ ಅಂತೇಳಿ ಕರೆದರು. ಆವಾಗ ಅವರಿಗೆ ಬಟ್ಟೆ ಮಾಡಿ ತೋರಿಸಿ, ಒಮ್ಮ ಸ್ನಾನ ಮಾಡೋದನ್ನು ತೋರಿಸಿ, ದಿಸ್ ಈಸ್ ಭಾರತ, ನೋಡಿ ಭಾರತ ಅಂದರೆ ಹೀಗಿದೆ, ಭಾರತ ಮಾತೆ ಅಂದರೆ ನೋಡಿ ಇಷ್ಟು ಕಷ್ಟದಲ್ಲಿದೆ, ಇದಕ್ಕೆ ನೀವು ಕೆಲಸ ಮಾಡಬೇಕು ಅಂತೇಳಿ ತೋರಿಸೋದು. ಅಂದರೆ ಬಡತನ ಎಷ್ಟು ಕಷ್ಟ ಇದೆ, ಇದಕ್ಕಾಗಿ ನೀವೆಲ್ಲ ಶ್ರಮಪಟ್ಟು ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾರ್ಗದರ್ಶನದ ಮಾತುಗಳನ್ನು ನೆಹರೂರವರಿಗೆ ಪಿ ಸಿ ರಾಯರವರು ಹೇಳಿದಂತಹ ಅಂತಹ ಒಬ್ಬ ಮೇಧಾವಿ, ಒಬ್ಬ ಶ್ರೇಷ್ಠ ವೈದ್ಯ, ದೇಶಭಕ್ತ, ಅವರ ಹೆಸರಿನಲ್ಲಿ ಇವತ್ತು ಡಾಕ್ಟರ್ಸ್ ಡೇನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಡಾಕ್ಟರ್ಗಳಿಗೆ, ಶಿಕ್ಷಕರಿಗೆ ಭಾಳ ಗೌರವವನ್ನು ಕೊಡುವಂತಹ ವೈದ್ಯೋ ನಾರಾಯಣೋ ಹರಿಹಿ ಎನ್ನುವ ಮಾತನ್ನು ವೈದ್ಯರ ಬಗ್ಗೆ ಹೇಳ್ತಾರೆ. ನಮ್ಮ ಮಾತು ವೈದ್ಯ ಅಂತಂದರೆ ಡಾಕ್ಟರ್ ಅಂತಂದರೆ ದೇವರು, ನಾರಾಯಣನಿಗೆ, ಹರಿಯಂಗೆ, ದೇವರಂಗೆ ಅಂತ ಭಾವಿಸ್ಕೊಂಡು ಅಂತ ಗೌರವಿಸುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂಥದ್ದು. ಹಾಗೆ ಇವತ್ತು ಬಿ ಸಿ ರಾಯರವರ ಸ್ಮರಣೆಯನ್ನು ಮಾಡುವಂತಹ ಈ ಒಂದು ಡಾಕ್ಟರ್ಸ್ ಡೇ ಜುಲೈ 1